ಇನ್ನೊಂದ್ಸಲ ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ನೆಕ್ಸ್ಟ್ ವ್ಲಾಗ್. ಅಜ್ಜಿ ಬರ್ತಾರೆ ಇರೋ ಅಷ್ಟೊತ್ತಿಗೆ, ಆಮೇಲೆ ಅಜ್ಜಿ ತೋರಿಸ್ತೀನಿ. ಇವತ್ತು ನಾನು ನನ್ ಮಗ ಒಂದು ವಾಕ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದೀವಿ. ನಾವ್ ಆಕ್ಚುಲಿ ಲಾಸ್ಟ್ ವ್ಲಾಗ್ ಮಾಡಿದ್ವಲ್ಲ, ಆ ವ್ಲಾಗ್ ಮಾಡಿದ್ಮೇಲೆ ಒಂದ್ಸಲನೋ ವಾಕ್ ಹೋಗಿದ್ವಿ ಅಷ್ಟೇ. ಆಮೇಲೆ ವಾಕ್ ಹೋಗಕ್ಕೆ ಆಗಿರ್ಲಿಲ್ಲ. ವಾಕ್ ಹೋದ್ರೆ ನಂಗೂ ಸಮಂಗೂ ಒಳ್ಳೆ ಟೈಮ್, ಅದಕ್ಕೇನು ಹೋಗೋಣ ಅಂತ ಹೊರಟಿದ್ವಾ. ಅದನ್ನ ರೆಕಾರ್ಡ್ ಮಾಡ್ಕೊಳ್ಳೋಣ, ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಇದನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಷ್ಟೊತ್ತಿಗೂ ನಮ್ಮ ಅಮ್ಮ ಏನಂದ್ರು ಅಂದ್ರೆ, ಇವತ್ತು ಬೇಗ ಹೇಳೋಣ ಅನ್ಕೊಂಡ್ವಿ ನಾನು ಸಮ, ಆದ್ರೆ ಬೇಗ ಹೇಳಕ್ಕೆ ಆಗ್ಲಿಲ್ಲ. ನಾವ್ ಹೇಳೋಷ್ಟೊತ್ತಿಗಾಗ್ಲೇ ಬಿಸ್ಲು, ಫುಲ್ಲು ಬಿಸ್ಲು. ಇಲ್ಲಿ ಇನ್ನು 7:30 ಏನೋ, ಸೂರ್ಯ ಆಗ್ಲೇ ಫುಲ್ಲು ಸ್ಟ್ರಾಂಗ್ ಆಗ್ಬಿಟ್ಟವ್ರೆ. ಅಂದ್ರೆ ಪರವಾಗಿಲ್ಲ ಅಂತ ಹೊರಡ್ತಿದ್ದು. ನಮ್ಮಮ್ಮ ಲೇಟ್ ಆಯ್ತು. ನಾವು ನಾರ್ಮಲ್ ಚಾನಲ್ ಏರಿವರೆಗೂ ಹೋಗ್ತೀವಿ. ಅಮ್ಮ ಲೇಟ್ ಆಯ್ತು, ಇಲ್ಲ ನಡಿ ಹೊಲ್ತಕ್ಕೆ ಹೋಗೋಣ ಅಂತ ಕರ್ಕ ಬಂದ್ರು. ಹೊಲ್ತಕ್ಕೆ ಇನ್ನೂ ಹೊಲ ಹತ್ರ ಇದೀವಿ, ಅಲ್ಲಿ ಕೆಳಗಡೆ ಹೋಗ್ತೀವಿ. ಮಾವಿನ ಮರಗಳಿದಾವೆ, ಅವನ್ನೆಲ್ಲ ತೋರಿಸ್ತೀನಿ. ಬಟ್ ಅದಾದ್ಮೇಲೆ ನಾನು ನನ್ನ ಮಗ ಚಾನಲ್ ಏರಿವರೆಗೂ ಹೋಗ್ತೀವಿ. ನಮ್ಗೆ ಅಲ್ಲೋಗೋದೇ ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್. ಅದಕ್ಕೆ ಅದು ರೆಕಾರ್ಡ್ ಮಾಡ್ಕೊಂಡು ತೋರಿಸೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಬರೀ ನೆಕ್ಸ್ಟ್ ಏನ್ ಮಾಡ್ತೀನಿ ತೋರಿಸ್ತೀನಿ. ನಾನು ನನ್ನ ಮಗ ಮುಂದೆ ಬಂದ್ಬಿಟ್ಟ. ನಮ್ಮಮ್ಮ ಅಲ್ಲಿ ಒಂದ್ ದೊಡ್ಡ ಮರ ಹತ್ರ ಮಾತಾಡ್ಕೊಂಡು ನಿಧಾನಕ್ಕೆ ಹಿಂದೆ ಬರ್ತಾ ಇದ್ದಾರೆ. ಅದಕ್ಕೆ ಅಣ್ಣ ಅವರು ನಮ್ಮ ಅಜ್ಜಿ ಕರ್ಕೊ ಬರ್ತೀನಿ ಅಂತ ಹೋಗಿ ಅವ್ರ ಅಜ್ಜಿ ಕರ್ಕೊ ಬರಕ್ ಹೋದ್ರು. ಹಾಯ್ ಮಾಡೋ ಸಮ ನೀವು. ಹಾಯ್. ನಮ್ಮ ಮಿಷಿನ್ ಮನೆ ಇದು. ನಮ್ ರೂವಿ ಮಂಗಗಳಿರ್ತಾವ ಮೇಲ್ಗಡೆ, ಎಳ್ನೀರಿಗೆ ಮಂಗಗಳು ಬಂದಿರ್ತಾವ. ಅದ್ ನೋಡ್ ಬೊಗಳ್ತಾ ಇದ್ದಾಳೆ. ಇವನೇ ಹೀರೋ. ಅಜ್ಜಿ ಮೊಮ್ಮಗ ಹೋಗ್ತಾ ಇದ್ದಾರೆ ಮುಂದಕ್ಕೆ. ಸ್ವಲ್ಪ ದೂರ ನಡಿಬೇಕು. ಇಲ್ಲ ಮಾವಿನ ಗಿಡ ಇದೆ, ಬಟ್ ಈಗ ಯಾಕೋ ಈ ಸಲ ಅಮ್ಮ ಈ ಮಾವಿನ ಗಿಡ ಬಿಟ್ಟಿಲ್ಲ ಅಲ್ವಾ? ಹಾ, ಹೋಗತ್ತಾಗಿ ಮಾವಿನ ಗಿಡ ಬಿಟ್ಟಿತ್ತಂತೆ. ಹತ್ರದವ್ರು ಯಾರೋ ಕಿತ್ಕೊಂಡು ತಿಂದ ಬಿಟ್ಟವ್ರಂತೆ. ಮಗಳೇ ಗೋ ಸ್ಲೋಲಿನೋ. ನೀವ್ ಮಾತಾಡೋದ್ ಕೇಳಿಸಲ್ಲ, ನಿನ್ನ ಹತ್ರ ಮೈಕ್ ಇಲ್ವಲ್ಲ. ಬಾ ಮಾವಿನ ತಟ್ಟು ತರ್ತೀವಿ ಬನ್ನಿ ಅಂತ ಹೇಳ. ಮಾವಿನ ತಟ್ಟು ತರ್ತೀವಿ ಬನ್ನಿ. ಇವತ್ತು ಮಾವಿನ ತೋಟಕ್ಕೆ ಹೋಗ್ತಿದ್ದೀವಿ. ತೋರಿಸ್ತೀವಿ ಬನ್ನಿ. ಮಾವಿನೆಲ್ಲ ಕೊಟ್ಟು ಚಿಂದಿಸಿದೆ, ಬೆಳೀತಿದೆ. ಮಾವಿನನ್ನು ತೋರಿಸ್ತೀವಿ ಬನ್ನಿ. ಆಗೆಲ್ಲ ಗುಡುಚಿಗೆ ಸಣ್ಣ ಯಾವ ಬಂದಿದ್ದು ಮಾಡ್ತಿದ್ದೆ. ನೆನಪಿತ್ತು ಇಲ್ಲ ನಂಗದು. ಆಮೇಲೆ ಉಳಿಸ್ಬೇಕಮ್ಮ, ಉಳಿಸ್ಬೇಕು. ಹೆಂಗ್ ಬಂದಿತ್ತು ನೀವು? ಸ್ವಲ್ಪ ಉಳಿಸಿದೆ. ಇದೇನ ಮಾವಿನ ಗಿಡ. ಇನ್ನೊಂದಿದೆ. ಈ ಟೈಮ್ ಜಾಸ್ತಿ ಬಿಟ್ಟಿಲ್ಲಪ್ಪ, ಅಲ್ಲೊಂದೆರಡಿದಾವೆ. ನನ್ ಫೇವರೇಟ್ ಅಂದ್ರೆ ಈ ಮರ. ಏನ್ ಗೊತ್ತಾ, ಗಿಣಿ ಮಾವಿನಕಾಯಿ ಮರ. ಯಾವ ತರ ಗಿಣಿ ಮಾವಿನಕಾಯಿ ಅಂದ್ರೆ ಒಂದು ಡ್ರಾಪ್ ಕಸಿ ಬರಲ್ಲ, ಅಷ್ಟು ಚಂದ ಮಾವಿನಕಾಯಿ. ಬಟ್ ಎಲ್ಲ ಕಿತ್ಬಿಟ್ಟಿದ್ದಾರೆ ನಮ್ ಜನಗಳು. ಮಾವಿನಕಾಯಿ ಕಾಣ್ದಾರಂಗ ಆಡ್ತಾರೆ. ಮರ ಇಟ್ಕೊಂಡು ನಾನ್ ದುಡ್ಡು ಕೊಟ್ಟು ಮಾವಿನಕಾಯಿ ತಗೊಂಬಂದು ಮಾವಿನ ಹಣ್ಣು ತಗೊಂಬಂದು ತಿಂತಾ ಇದೀನಿ. ಕ್ಯಾಮ್ರಾ ಹಾಕ್ಸ್ಬೇಕು ಫಸ್ಟ್. ಮಾತಾಡಿದೀವಿ ಆಲ್ರೆಡಿ, ಹಾಕಿಸ್ತಾ ಇದೀವಿ. ಸೋಲಾರ್ ಕ್ಯಾಮ್ರಾ 24/7. ಈತಾ ಈಚೆ ಬಾ, ಇಲ್ಲಿ ಬಾ. ನಿತ್ತ ಹಂಗೆ ನಿತ್ತ ಸಾಕು. ಅದ್ ಮುಟ್ಬೇಡ, ಬಿಡ ಬಿಡ. ನಿತ್ತ ತಿರ್ಗೋ, ಈ ಕಡೆ ತಿರ್ಗೋ.
ಮಾವಿನಕಾಯಿ. ನೆಕ್ಸ್ಟ್ ವಾಕ್ ಹೋಗ್ತಾ ತೋರಿಸ್ತೀನಿ ನಮ್ ರೋಬಿ. ನೋಡಿ ನನ್ ಮಗನ ಹೈಟಿಗೆ ಅಷ್ಟು ಕೆಳಗೇನೆಯ 2 ಬಿಟ್ಟವ ಆಲ್ರೆಡಿ. ಇಟ್ಕೋ ಹಂಗೆ ಕೈಯಲ್ಲಿ ಟಚ್ ಮಾಡು. ಹಾ ಇಲ್ಲ ನೋಡು, ಅವನ ಹೈಟ್ಗಿಂತನೂ ಕೆಳಗೆ ಇರ್ತದೆ. ಅಲ್ಲೊಂದಿದೆ, ಇಲ್ಲೊಂದಿದೆ, ಅಲ್ಲಿ ಸೈಡ್ ಅಲ್ಲಿ ಇದೆ. ಬಾ ಬಂಗಾರಿ, ಬರಪ್ಪ ಬಂಗಾರಿ. ನನ್ ಮಗ ನಾನು ವಾಕ್ ಬಂದ್ರೆ ಯಾವಾಗ್ಲೂ ಅರ್ಧಕ್ಕರ್ಧ ನನಗೆ ಸೈಕಲ್ ದಬ್ಬದೇ ಆಗುತ್ತೆ. ಕೆಲವೊಂದ್ಸಲ ಸುಸ್ತಾದ್ರೆ ಅವನು ಕುತ್ಕೊತಾನೆ. ನಮ್ಮ ಅಮ್ಮ ಯಾಕೆ ಸೈಕಲ್ ತಗೋಬತ್ತಿ ಹಿಂಗೆ ನೀನ್ ವಾಕಿಂಗ್ ಹೋಗಕ್ಕೆ ನೀನು ಕಡಗಕ್ಕೆ ಅಂತಾವ್ರೆ. ಬಟ್ ಏನು ಮಾಡಂಗಿಲ್ಲ, ಅವನಿಗೆ ಒಂದ್ ಸ್ವಲ್ಪ ದೂರ ಅಷ್ಟೇ. ಆಮೇಲೆ ಅವ್ನ ಎನರ್ಜಿ ಎಲ್ಲ ಹೋದ್ಮೇಲೆ ಅವನನ್ನು ಕೂರಿಸ್ಕೊಂಡು ದಬ್ಬಕಾಯ್ತದೆ. ನಾವ್ ಹೋಗೋ ವಾಕಿಂಗ್ ಕ್ಯಾನ್ಸಲ್ ಆಗಿ ಏನೇನೋ ಆಗ್ಬಿಡುತ್ತೆ. ಇನ್ನು ಆಕ್ಚುಲಿ ನಿಜ ಹೇಳ್ಬೇಕಾದ್ರೆ ನಾವ್ ಇನ್ನ ವಾಕೆ ಸ್ಟಾರ್ಟ್ ಮಾಡಿಲ್ಲ. ಇನ್ನು ನಮ್ ಹೊಲ್ತಾನೆ ಇದೀವಿ. ಇನ್ನ ನಾವ್ ಹಳ್ಳದ ಕಡೆಗೆ ಚಾನಲ್ ಏರಿ ಕಡೆಗೆ ಹೋಗೋಷ್ಟೊತ್ತಿಗೆ ನನ್ ಮಗದ್ ಏನ್ ಕತೆ ಆಗ್ತಾನೋ. ಕುಡ್ದಿರೋದು ಒಂದ್ ದೊಡ್ಡ ಹಾಲು, ಅಷ್ಟ್ ಎನರ್ಜಿಗೆ ಅದ್ ಏನಾಗ್ತಾನೋ ಗೊತ್ತಿಲ್ಲ. ನೋಡೋಣ ಬನ್ನಿ. ಇಲ್ಲಿ ಸಿನಿಮಾ ಅಲ್ಲಿ ಅಜ್ಜಿ ಬಾಯ್ ಮಾಡು. ಬಾಯ್, ವಾಕೋಗಿ ಬರ್ತೀವಿ. ನೋಡಿ ಸಾಕ್ಬೇಡ ಇಲ್ಲಕ್ಕಂತ ನಡಿಯ. ನಮ್ ತೋಟ ಎಲ್ಲ ನೋಡ್ಕೊಂಡು ಈಗ ನಂದು ನನ್ ಮಗನ್ ವಾಕ್ ಸ್ಟಾರ್ಟ್. ಲೆಟ್ಸ್ ಗೋ ಬೇಬಿ, ಗೋ. ಅವನು ಓಡ್ಸೋದು, ನಾನು ಜಾಗಿಂಗ್. ಸೊ ಮಧ್ಯ ರೆಕಾರ್ಡ್ ಮಾಡ್ತೀನಿ. ಯಾ ಐ ವಿಲ್ ಗೋ. ಯು ಗೋ ಫಸ್ಟ್. ನೋ ಮೂವ್ ಅಟ್ ಲೀಸ್ಟ್. ಇದೆ ನಮ್ಮ ವಾಕ್ ಹೋಗೋ ರೂಲ್. ಮಾಡ್ತೀನಿ ರೀ ಮಧ್ಯ ಜಾಗ್ ಮಾಡ್ಬೇಕಂತ ಅವನಿಗೆ. ವೇಟ್. ನನ್ ಮಗ ಟ್ರೆಕ್ಕಿಂಗ್ ಹೋಗ್ತಾನೆ. ನನ್ ಜಾಗಿಂಗ್ ಹೋಗೋ ಸ್ಪೀಡಲ್ಲಿ ಸೈಕಲ್ ಹೊಡಕ್ಕಾಗಲಿಲ್ಲ. ಅದಕ್ಕೆ ಅಮ್ಮ ಜಾಗಿಂಗ್ ಸಾಕು ಸಾಕು ಸಾಕು, ವಾಕಿಂಗ್ ಹೋಗು ಅಂತ ನಾನು ವಾಕಿಂಗ್ ಸರ್. ಗೋ ಸ್ಲೋ. ಉಚ್ಚ. ಇದು ನಮ್ಮ ರೆಸ್ಟಿಂಗ್ ಪ್ಲೇಸ್. ಹೇಳಿ, ನಾವೆಲ್ಲಿಗೆ ಬಂದಿದ್ದೀವಿ? ರೆಸ್ಟ್ ಮಾಡ್ತಾ ಇದೀವಿ. ಅಯ್ಯೋ, ಯಾರ ಮನೆ ನಮ್ಮ ಸೈಡ್? ಲವಿಲ್ಲು ಮನೆ. ಲವಿಲ್ಲು ಮನೆ ಅಲ್ಲೇ. ಅವನ ಲವಿಲ್ಲು ಮನೆ. ಸುಳ್ಳು ಹೇಳಿದ್ದೆ, ನಂಬ್ಕೊಬಿಟ್ಟದೆ. ದಡ್ ಬಡಿದಲ್ವಾ, ಓದಿಲ್ಲ ಮಾಡಿಲ್ಲ. ಓದಿದೀಯಾ? ಏನ್ ಓದಿದ್ಯಾ? ಅರ್ಥ ಆದ್ರೆ ನಿಮ್ಗೊಂದ್ ಸ್ವಲ್ಪ ಹೇಳ್ಬಿಡಿ. ರೆಸ್ಟ್ ಮುಗಿಸ್ಬೇಕು. ಚಾನಲ್ ಏರಿಯಾ ಹತ್ರ ಹೋಗ್ತಾ ತೋರಿಸ್ತೀನಿ. ನೋಡಿ, ಚಾನಲ್ ಏರಿ ಬಂದ. ಸುಸ್ತಾಯ್ತು, ಓಡಿಸ್ಕೊಂಡ್ ಬಂದ್ಬಿಟ್ಟ. ಶಮನ್ಯ ಚಿನ್ನು, ನೀರ್ ತುಂಬಾ ಗಲೀಜಿದೆ, ಆಡಕ್ಕಾಗಲ್ಲ. ಅಲ್ಲಿ ನೀರೇ ಇಲ್ಲ. ಫಸ್ಟ್ ಆಫ್ ಆಲ್ ನಿಲ್ಸ್ಬಿಟ್ಟಿದ್ದಾರೆ, ಬೇಸಿಗೆ ಅಲ್ಲ, ನೀರೇ ಇಲ್ಲ. ಯಾರು ಮಾಡಿಲ್ಲ, ಅದು ನೀರ್ ಬಿಟ್ಟಿಲ್ವಲ್ಲ, ಅದಕ್ಕೆ ಹಂಗಿದೆ. ನಮ್ ಜೊತೆ ಇಬ್ರು ಬಂದ್ಲು, ಅವಳಿಗೆ ತೋರ್ಸೋಣ ಅಂದ್ರೆ ಯಾಕೋ ನಮ್ಮ ಕ್ಯಾಮ್ರಾ ಫ್ರೇಮ್ ಒಳಗೆ ಬರ್ಕೊಳ್ಳು ಅಲ್ವಲ್ಲ. ಇದು ಆಚೆನಹಳ್ಳಿ ಕೆರೆಗೆ ಇಟ್ಟಿರೋ, ನೀರು ಹೊಡ್ಕೊಳಕ್ ಇಟ್ಟಿರೋ ಮೋಟ್ರು. ಇಲ್ಲೇ ನಮ್ ಜೊತೆ ಬಂದಳು. ನಮ್ ಬಾಡಿ ಗಾರ್ಡ್ ಅವಳು, ನಂಗು ನನ್ ಮಗಂಗು ಅಲ್ಲ. ಇದೀಟ್ ಈ ಕಡೆ ಬರ ಬಂದ್ರಿ ಮಗ್ನ, ನೀರಿಲ್ಲ, ಆಡಕ್ಕೆ ಹೋಗೋಣ ಅಂದೇ. ನಿಂತ್ಕ, ಅವಾಗ್ಲೇ ನಿಂತೀವಲ್ಲ, ನಿಂತ್ಕ.
ಸಾಕು 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 ಅಲ್ಲೇ ನಿಂತ್ಕೋ ಇಲ್ಲಿ ಓ ಮಮ್ಮ ನೋಡು ಮುಂದಕ್ಕೆ ಬಾ ಈಗ ಕಿಡ್ಡಾಗ್ಬಿಡ್ತು ಮಣ್ಣಿದೆ ಅಯ್ಯೋ ಅವಳು ನೋಡಿ ಅಲ್ಲಿ ಶೆಕೆಗೆ ಕೊಲ್ಚೆ ನೀರಲ್ಲಿ ಮಲ್ಕೊಬಿಟ್ಲು ತೂರುಬೆ ಗಲೀಜು ಬಾರಿ ಅವಳಿಗೆ ಏನಾದ್ರು ಈಗ ಅರ್ಧದ್ರಲ್ಲಿ ಹಳೆ ಮುಳ್ಳೆ ಸಿಕ್ಕರ್ ಬರೋದೇ ಇಲ್ಲ ಹೋಗ್ಬಿಡ್ತೀವಿ ಅಷ್ಟೊತ್ತಿಗೆ ಮುಂಚೆ ಹತ್ತು ಬಿಡ್ತೀವಿ ಕಡೆ ಮುಂದೆ ಬಾ ಗಲೀಜು ಅವಳು ಸರಿ ಇಲ್ಲ ಹೋಗೋಣ ಚಲೋ ಹತ್ತು ನೀನು ಹಿಂದಗಡೆ ಹೋಗ್ತಾ ಹೋಗ್ತಾ ವಿಡಿಯೋ ಮಾಡ್ತೀನಿ ಏನಾಗಲ್ಲ ಹತ್ತು ಹೋಯ್ತದದು ಅವಾಗ ಇವೆಲ್ಲ ಬಟ್ಟೆ ಹೋಗಿತೀವಿ ನಾವು ನೀರ್ ಬಿಡ್ಬೇಕಾದ್ರೆ ನಾವೇನ್ ಬರಲ್ಲ ನಮ್ಮೂರ್ಗಡೆ ಬರ್ತಾರೆ ನಾವ್ ಸಣ್ಣೂರಿದ್ದ ಬರೋದು ದಟ್ಸ್ ಓಕೆ ಅಲ್ಲಿ ತೂಟಿಗೆ ಹೋಗ್ಬಿಡ ವರ್ಷಕ್ಕೆ ಈ ಕಡೆ ಬಾ ಹೇಮಾವತಿ ಎಡದಂಡೆ ನಾಲೆ ಐ ಥಿಂಕ್ ಈಗ ಊರಿ ಮೇಲೆ ಸ್ವಲ್ಪ ದೂರ ಹೋಗಿ ನಾನು ನನ್ನ ಮಗ ಮನೆ ನಾನು ನನ್ನ ಮಗ ವಾಕ್ ಮುಗಿಸ್ಕೊಂಡ್ ಬಂದು ವಾಕ್ ಮುಗಿಸೋಷ್ಟೊತ್ತಿಗೆ ಸೈಕಲ್ ಈ ಪರಿಸ್ಥಿತಿ ತಲುಪದೆ ಫುಲ್ ಡೆಕೋರೇಷನ್ ಒಳಗೆ ಹೊರಗೆ ಎಲ್ಲ ಅಲ್ಲ ಬಂಗಾರಿ ಆಮೇಲೆ ಆಬ್ವಿಯಸ್ಲಿ ನಮ್ಮ ಅಮ್ಮ ಹೇಳ್ದಂಗೆ ಅರ್ಧ ಇವನು ನನ್ನ ಕೈಲೇನೆ ಸೈಕ್ಲಿಂಗ್ ಮಾಡ್ಸವನೆ ವಾಕ್ ಮಾಡ್ಸೋದಕ್ಕಿಂತ ಇದಿಷ್ಟ ಆಗಿತ್ತು ನಮ್ಮ ವಾಕಿಂಗ್ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ಬಾಯ್ ಕಂದ ಸೇ ಬಾಯ್